ಬಂದರೋ ಬಂದರೋ ಮಾವ ಬಂದರೋ, ತಂದರೋ ತಂದರೋ ಮೀನು ತಂದರೋ. ಹಾಯ್ ಫ್ರೆಂಡ್ಸ್, ಈ ಕಡೆ ನನ್ನ ಮಾವ ಅಂದರೆ ಗುಣಣ್ಣನ ಹೇಳಿ ಕರೋದು ನಾನು. ಅವ್ರು ನಂಗೆ ಇವತ್ತು ಇಷ್ಟಪ್ಪ ಬೊಂಗಡಿ ಕಳಿಸಿ ಕೊಟ್ಟಿರು. ಕಾತ್ರಿಯಾ ಬನ್ನಿ ಬನ್ನಿ ಇಲ್ತಾನೆ ಕಾಣಿ. ಫ್ರೆಶ್ ಬಂಗಡಿ ಕಟ್ಟಿಯಂಗೆ ಹೊಡ್ಕತೈತ್ ಕಂಡ್ರೆ ಇಲ್ಲಿ ಕಣಿ. ಮಿಡ್ಕತ್ತೈತ್ ಕಣಿ. ಬಂಗಡಿ ಅಂದರೆ ಅಷ್ಟು ಲಾಯ್ಕಿತ್ತು ಮಾರಿ ಗಣಿ. ಈಗ ಯಾರು ತಿಂತಿಲ್ಲಲ್ಲ ಹಂಗೆ ಹಬ್ಕೊಯ್. ಫ್ರೆಶ್ ಬಂಗಡಿ ಎಷ್ಟಿತ್ತು ಲೆಕ್ಕ ಹಾಕಿ ನಾನು ಇಡೀ ವಾಸನೆ ಮಾಡಿರ್ತಿ ಇಲ್ಲಿ ಕಣಿ. ಇಡಿಯಾಗಿ ಎಷ್ಟು ಬಂಗಡಿ ಫ್ರೆಂಡ್ಸ್ ಕಾಣಿ. 1 2 3 4 ಅಬ್ಬಾ ಲೆಕ್ಕ ಮಾಡೋಕ್ಕಾಗ್ತಿಲ್ಲ, ಒಂದು 20 ಮೇಲಿರ್ಬೋದು. ಸೊ ತುಂಬಾ ಒಳ್ಳೆಯ ಬಂಗುಡೆ. ನಾನಂತೂ ಕಳೆದು ಹೋದೆ ಇದ್ರದ್ದೊಂದು ಮೀನು ಫ್ರೈ, ಮೀನು ಸಾರು ಮತ್ತೆಂತೆಲ್ಲ ಮಾಡೋಕತ್ತೆಲ್ಲ ಮಾಡುವ ಕಣಿ. ಸುಮಾರಿತ್ತು ನನಗೆ 1 ವಾರ ಅಲ್ಲ 1 ತಿಂಗಳು, 1 ವಾರ ಅಲ್ಲ, ನನಗಿದೊಂದು 5 ದಿನಕ್ಕಷ್ಟೇ. ನಂಗದು ಹತ್ತಿರ ಹಚ್ಚಿ ತಿನ್ನಕ್ಕೆ. ಮತ್ತು ಇದು ಐಸ್ ಮೀನೆಲ್ಲ ಅಲ್ಲಲ್ಲ, ಫ್ರೆಶ್ ಮೀನು ಹಂಗಪ್ಪ ಫ್ರೆಶ್ ಮಾಡಿ ತಿನ್ಕ ತುಂಬ ಖುಷಿ ಆಯ್ತು ನನಗೆ. ಎಲ್ಲ ಮಾಡುವ ಹೆಂಗೆಲ್ಲ ಮಾಡ್ಕೊಂಡೇಳಿ ನಾನು ಮಾಡ್ತೆ. ನೆಕ್ಸ್ಟ್ ನಾನು ಒಲಿಯಂಗೆ ಯಾವ ಥರ ಅಡುಗೆ ಅದನ್ನೆಲ್ಲ ಹೇಳಿಕೊಡ್ತೆ. ನೆಲ ಒರೆಸ್ತೆ ಅಮ್ಮ ಕಾಡಿ ಅದ್ರಂಗೂ ಬೊಬ್ಬೆ ಹೊಡಿತು, ವಾಸನೆ ಬತ್ತಲ್ಲ, ಅದಕ್ಕೆ ಅವ್ರು ತಿಂತಿಲ್ಲ ಮೀನು, ನಾವು ತಿಂಬೋದು. ಗಾಡಿ ಮಾರ್ರೆ ಎಷ್ಟು ಹಾಕಿತ್ತು, ಇಷ್ಟು ದೊಡ್ಡದು ಗಣಿ. ಇಲ್ಲಿಂದ ಇಲ್ಲಿ ಬತ್ತು ಫ್ರೆಂಡ್ಸ್. ಇಷ್ಟು ದೊಡ್ಡ ಬಂಗಡಿ ಫ್ರೈಗೆ ಹೋಟ್ಲಂಗೆ ಎಷ್ಟು ರೂಪಾಯಿ ಹೇಳ್ತಾರೆ, 150-200 ರೂಪಾಯಿ ಹೇಳ್ತಾರಲ್ಲಮ್ಮ. ಅಷ್ಟು ಹೇಳ್ತಾರೆ. ಇದು ಕಣಿ ಹ್ಯಾಂಗಿತ್ತು ಕಣಿ, ದೊಡ್ಡ ಹೇಳ್ತಾರೆ. ದೊಡ್ಡ, ಅದು ಈಗ ಫ್ರೆಶ್ ಮೀನು ಸಿಕ್ಕೋದು. ನಂಗಂತೂ ಭಾರಿ ಖುಷಿ. ಥ್ಯಾಂಕ್ ಯು ಗುಣಣ್ಣ, ಥ್ಯಾಂಕ್ ಯು ಸೋ ಮಚ್ ಗುಣಣ್ಣ.